ಎಲ್ಲರಿಗೂ ಪ್ರೇಸ್ ದಿ ಲಾರ್ಡ್. ನನ್ನ ಪ್ರೀತಿಯ ದೇವರ ಮಕ್ಕಳೇ, ಈ ಮುಂಜಾನೆ ಬರುವ ದೇವರ ವಾಗ್ದಾನವನ್ನು ಎಷ್ಟು ಜನ ನೋಡ್ತಾ ಇದ್ರು ಪ್ರಿಯರೇ, ನಿಮ್ಮೆಲ್ಲರಿಗೂ ನಾನು ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವಂತಳಾಗಿದ್ದೀನಿ ಪ್ರಿಯರೇ. ಮುಂಜಾನೆ ಸಮಲೆದ್ದು ಪ್ರಾರ್ಥನೆ ಮಾಡ್ಕೊಂಡಿದ್ದೀರಾ ಪ್ರಿಯರೇ, ವಾಕ್ಯನ ಓದ್ಕೊಂಡಿದ್ದೀರಾ ಪ್ರಿಯರೇ. ಮುಂಜಾನೆ ಸಮಯದಲ್ಲಿ ದೇವರು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ಆತನ ತನ್ನ ವಾಗ್ದಾನ ಮೂಲಕವಾಗಿ ನಮ್ಮನ್ನು ಬಲಪಡಿಸ್ತಾ ಇದ್ದಾರೆ ಪ್ರಿಯರೇ. ಈ ಮುಂಜಾನೆ ಸಮಯದಲ್ಲಿ ನಮಗೆ ದೇವರು ಕೊಟ್ಟಿರುವಂತ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸಿಕೊಳ್ಳೋಣ ಪ್ರಿಯರೇ. ಯೆರೆಮೀಯ 15ನೇ ಅಧ್ಯಾಯ 21ನೇ ವಚನ. ನಾನು ನಿನ್ನನ್ನು ದುಷ್ಟರ ಕೈಯಿಂದ ಉದ್ಧರಿಸುವೆನು, ಹೌದು, ಕ್ರೂರರ ಕೈಯಿಂದ ರಕ್ಷಿಸುವೆನು. ಹಲ್ಲೆಲೂಯ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಮುಂಜಾನೆ ಸಮಯದಲ್ಲಿ ದೇವರು ನಮಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ದೇವರು ವಾಗ್ದಾನ ಮೂಲಕವಾಗಿ ನಮ್ಮನ್ನು ಧೈರ್ಯಪಡಿಸ್ತಿದ್ದಾರೆ ಪ್ರಿಯರೇ. ನಾನು ನಿಮ್ಮನ್ನು ದುಷ್ಟರ ಕೈಯಿಂದಲೂ ಉದ್ಧರಿಸುವೆನು. ಹಲ್ಲೆಲೂಯ. ದೇವರು ನಮ್ಮ ಜೀವಿತದಲ್ಲಿ ನಮಗೆ ಎದುರಾಗುವಂತ ಪ್ರತಿಯೊಂದು ದುಷ್ಟರ ಕೈಗಳಿಂದ ದೇವ್ರು ನಮ್ಮನ್ನ ಏನ್ ಮಾಡ್ತಾರಂತೆ, ಉದ್ಧರಿಸುವಂತರಾಗಿದ್ದಾರೆ ಪ್ರಿಯರೇ. ಹಲ್ಲೆಲೂಯ. ನಮ್ಮ ಕೆಲಸದಲ್ಲಿ, ನಮ್ಮ ಕುಟುಂಬದಲ್ಲಿ, ನಮಗೆ ಪ್ರತಿಯೊಂದು ವಿಷಯಗಳಲ್ಲಿ ಸೈತಾನ ನಮಗೆ ಅನೇಕ ವಿಷಯಗಳು ಶೋಧಿಸಲ್ಪಡುತ್ತೆ ಪ್ರಿಯ. ದುಷ್ಟರು ನಮ್ಮನ್ನು ಬಹಳ ರೀತಿಯಾಗಿ ಹಿಂಸೆ ಪಡಿಸಬೇಕು, ನಮ್ಮನ್ನು ಅವಮಾನ ಪಡಿಸಬೇಕೆಂಬುದಾಗಿ ಅನೇಕ ವಿಷಯಗಳಲ್ಲಿ ನಮ್ಮನ್ನು ಹಿಂಬಾಲಿಸ್ತಾ ಇರ್ತಾರೆ ಪ್ರಿಯರೇ. ಆದ್ರೆ ದೇವರು ಮುಂಜಾನೆ ಸಮಯ ನಮ್ಮನ್ನು ಧೈರ್ಯ ಪಡಿಸ್ತಿದ್ದಾರೆ. ನಾನು ನಿಮ್ಮನ್ನು ದುಷ್ಟರ ಕೈಯಿಂದಲೂ ಉದ್ಧರಿಸುವೆನು. ಹಲ್ಲೆಲೂಯ. ದೇವರು ನಮ್ಮ ಜೊತೆಲಿದ್ದು ಆತ ನಮ್ಮನ್ನು ಕಾಪಾಡುವಂತ ದೇವರು, ಆತ ನಮ್ಮನ್ನು ಉದ್ಧರಿಸುವಂತ ದೇವರಾಗಿದ್ದಾರೆ. ಹೌದು, ಕ್ರೂರರ ಕೈಯಿಂದಲೂ ರಕ್ಷಿಸುವೆನು. ಯಾರಾದ್ರೂ ನಿಮ್ಮನ್ನು ಕ್ರೂರ ಹಾಗೆ ನಿಮ್ಮನ್ನು ಹಿಂದಿಸುವಂತೆ, ನಿಮ್ಮನ್ನು ಅವಮಾನ ಪಡಿಸುವಂತೆ, ನಿಮ್ಮ ಜೀವನ ನಾಶವಾಗಿ ಮಾಡ್ಬೇಕೆಂಬುದಾಗಿ ಯಾವ ರೀತಿಯಾಗಿ ಆಲೋಚನೆ ಮಾಡ್ತಾರೋ ಅಂತರ ಕೈಯಿಂದಲೂ ನಾನು ನಿಮ್ಮನ್ನು ಏನ್ ಮಾಡ್ತೇನೆ, ರಕ್ಷಿಸುವಂತ ದೇವರಾಗಿದ್ದೇನೆ ಎಂಬುದಾಗಿ ಇಲ್ಲಿ ಯೆರೆಮೀಯ ಪ್ರವಾದನೆಗೆ ಇಲ್ಲಿ ದೇವರು ಅದ್ಭುತ ರೀತಿಯಾಗಿ ಇಲ್ಲಿ ದೇವರು ಧೈರ್ಯ ಪಡಿಸ್ತಿದ್ದಾರೆ. ನಾನು ನಿನ್ನ ಜೊತೆಲಿರುವೆನು, ನಾನು ನಿನ್ನ ಸಂಗಡಿದ್ದು ನಾನು ನಿಮ್ಮನ್ನು ಕಾಪಾಡ್ತೇನೆ, ನಾನು ನಿನಗೆ ವಿರೋಧಾಗಿರುವಂತ ಪ್ರತಿಯೊಂದು ದುಷ್ಟರ ಕೈಯಿಂದಲೂ ನಾನು ನಿನ್ನ ಉದ್ಧರಿಸ್ತೀನಿ ಅಂತೇಳಿ ದೇವರು ವಾಗ್ದಾನ ಮಾಡಿದಂತ ದೇವರು ಇಲ್ಲಿ ಮುಂಜಾನೆ ಸಮಯದಲ್ಲಿ ನಿಮ್ಮ ಜೊತೆಲಿ ದೇವರು ವಾಗ್ದಾನ ಮಾಡ್ತಿರ್ತೀರಿ. ನಾವು ವಾಗ್ದಾನ ಗಟ್ಟಿಯಾಗಿ ಹಿಡ್ಕೊಂಡು ನಾವು ಧೈರ್ಯ ತಂದ್ಕೊಳ್ಳೋಣ. ದೇವರು ನಮ್ಮ ಜೊತೆಲಿ ಇದ್ದಾರೆ. ನಮಗೆ ಎದುರಾಗುವಂತ ಪ್ರತಿಯೊಂದು ಶೋಧನೆ, ಹೋರಾಟ, ದುಷ್ಟರು ಯಾವುದೊಂದು ಕಾರ್ಯ ನಮ್ಮ ಮೇಲೆ ನಡೆಯಲ್ಲ ಹಾಗೆ ದೇವರು ನಮ್ಮನ್ನು ಉದ್ಧರಿಸುವಂತರಾಗಿದ್ದಾರೆ ಪ್ರಿಯ. ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ದೇವರು ನಮ್ಮನ್ನು ಧೈರ್ಯ ಪಡಿಸ್ತಿದ್ದಾರೆ. ಈ ವಾಗ್ದಾನ ಗಟ್ಟಿ ಹಿಡ್ಕೊಂಡು ನಾವು ದೇವ್ರ ಕಡೆಗೆ ತಿರುಗಿಕೊಳ್ಳೋಣ. ದೇವರೇ ನಮ್ಮ ಜೊತೆಲಿದ್ದು ಆತ ನಮಗೆ ಉದ್ಧರಿಸಿ ನಮ್ಮನ್ನು ರಕ್ಷಿಸಿ ನಮ್ಮನ್ನು ಕಾಪಾಡುವಾಗ ನಾವು ಯಾವ ವಿಷಯದಲ್ಲಿ ನಾವು ಭಯ ಪಡಲ್ದಂಗೆ ಈ ಮುಂಜಾನೆ ಸಮಯದಲ್ಲಿ ನಾವು ವಾಗ್ದಾನ ಮೂಲಕವಾಗಿ ನಾವು ದೇವರಿಗೆ ಪ್ರಾರ್ಥಿಸುವಂತರಾಗಿರೋಣ ಪ್ರಿಯರೇ. ನಾವೆಲ್ಲರೂ ಮುಂಜಾನೆ ಸಮಯದಲ್ಲಿ ವಾಗ್ದಾನ ಮುಖಾಂತರವಾಗಿ ದೇವರು ನಮ್ಮೆಲ್ಲರ ಜೀವಿತದಲ್ಲಿ ವಾಗ್ದಾನವು ಆಶೀರ್ವಾದಕರವಾಗಿ ಮಾರ್ಪಡಿಸುವಂತ ದೇವರಾಗಿದ್ದಾರೆ ಪ್ರಿಯರೇ. ಆಮೇನ್. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನೇ ಅಪ್ಪ ತಂದೆ, ಸ್ತೋತ್ರವಾಗಲಿ ಎಸೆಯ. ಮುಂಜಾನೆ ಸಮಯ ತಂದೆ ಎಷ್ಟು ಜನರು ತಂದೆ ಈ ವಾಗ್ದಾನ ನೋಡ್ತಾ ಇರಪ್ಪ, ಪ್ರತಿಯೊಬ್ಬರ ಜೀವಿತದಲ್ಲಿ ತಂದೆ ನೀವು ಅದ್ಭುತ ರೀತಿಯಾಗಿ ಪ್ರಭಾ ನೀವು ವಾಗ್ದಾನ ಮುಖಾಂತರವಾಗಿ ತಂದೆ ನೀವು ಮಾತಾಡಿರಪ್ಪ ತಂದೆ ದೇವರು. ನಾನು ನಿಮ್ಮನ್ನು ದುಷ್ಟರ ಕೈಯಿಂದಲೂ ನಾನು ನಿಮ್ಮನ್ನು ಉದ್ಧರಿಸ್ತೇನೆ, ಕ್ರೂರ ಜನರ ಕೈಯಿಂದಲೂ ನಿಮ್ಮನ್ನು ರಕ್ಷಿಸ್ತೇನೆ ಎಂಬುದಾಗಿ ತಂದಿನಿ ತಂದೆಯ ದೇವರೇ. ನಮಗೆ ವಿರೋಧಾಗಿರುವಂತಹ ಪ್ರತಿಯೊಂದು ದುಷ್ಟರ ಕೈಯಿಂದ ಮುಂಜಾನೆ ತಂದೆ ನೀವು ಬಿಡುಗಡೆ ಮಾಡ್ತಿದ್ರಪ್ಪ, ನೀವು ಉದ್ಧರಿಸ್ತಿದ್ರಪ್ಪ. ಸ್ತೋತ್ರ ತಂದೆಯ ದೇವರೇ. ನಮಗೆ ವಿರೋಧಾಗಿರುವಂತಹ ಪ್ರತಿಯೊಂದು ಸಮಸ್ಯೆಗಳು, ಹೋರಾಟಗಳು, ಯಾವುದೊಂದು ಭಯಂಕರ ಪರಿಸ್ಥಿತಿಗಳ ನಿಂದೆಗಳಿಂದ ಎಲ್ಲವನ್ನು ಪ್ರಭಾ ನೀವು ತೆಗೆದು ನಮ್ಮನ್ನು ಬಲಪಡಿಸಿದ್ರಪ್ಪ ನೀವು ತಂದೆ ದೇವರೇ. ಎಷ್ಟು ಜನರು ಕುಟುಂಬದಲ್ಲಿದ್ದಂಥ ಅವ್ರ ಜೀವಿತ ರೋಗದಿಂದ ಬಿಡುಗಡೆ ಮಾಡ್ರಿ, ಸಮಸ್ಯೆಯಿಂದ ಬಿಡುಗಡೆ ಮಾಡ್ತಿದ್ರಪ್ಪ ತಂದೆ ದೇವ್ರೆ. ಕೋರ್ಟ್ ಕೇಸಿಂದ ಬಿಡುಗಡೆ ಮಾಡ್ತಿದ್ರಪ್ಪ. ಸ್ತೋತ್ರ ತಂದೆ ದೇವ್ರೆ. ಎಷ್ಟು ಜನರು ದುಷ್ಟರಿದ್ದಾರೆ ಅಂತೇಳಿ ಎಷ್ಟು ಜನರು ಸಮಸ್ಯೆಗಳು ನೋಡಿ ಭಯಪಡ್ತಾ ಇರುವಂತ ಅವರ ಜೀವಿತದಲ್ಲಿ ಪ್ರಭಾ ಎಲ್ಲಾ ವಿಷಯ ತಂದು ಮುಂಜಾನೆ ಸಮಲಿ ಈಗಳಿನ ನಿಮಿಷದಲ್ಲಿ ಪ್ರಭಾ ಈ ವಾಗ್ದಾನ ಮುಖಾಂತರವಾಗಿ ಪ್ರಭಾ ನೀವು ನಮ್ಮನ್ನು ಧೈರ್ಯ ಪಡಿಸಿದ್ರಪ್ಪ. ಈ ವಾಗ್ದಾನ ಕೇಳುವಂತ ಪ್ರತಿಯೊಬ್ಬರ ಜೀವಿತದಲ್ಲಿ ತಂದು ಈ ವಾಗ್ದಾನ ಮುಖಾಂತರವಾಗಿ ಪ್ರಭಾ ಎಲ್ಲಾ ವಿಷಯ ತಂದು ನೀವೇ ಧೈರ್ಯಪಡಿಸಿ, ನೀವೇ ಕಾಯ್ದು ಕಾಪಾಡಿ, ನೀವೇ ರಕ್ಷಿಸುವಂತ ದೇವರಾಗಿರಪ್ಪ ಅಪ್ಪ ತಂದೆ. ಮುಂಜಾನೆ ಸಮಯ ತಂದೆ ವಾಗ್ದಾನ ಮಾಡಿದಂತ ದೇವರು ವಾಗ್ದಾನ ಎಲ್ಲರ ಜೀವಿತದಲ್ಲಿ ನೆರವೇರಿಸಿ ಆಶ್ವಾಸ ಬಲಪಡಿಸ್ತಾರೆ ಅಂತೇಳಿ ನಜರೇತಿನ ಯೇಸು ಕ್ರಿಸ್ತ ನಾಮದಲ್ಲಿ ಪರಿಶುದ್ಧ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ. ಆಮೇನ್.